ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ಮೊದಲೇ ಬಾರಿ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಫ್ಯಾಮಿಲಿ ವ್ಲಾಗ್, ಡೈಲಿ ವ್ಲಾಗ್ ಆ್ಯಂಡ್ ರೆಸಿಪಿ ವ್ಲಾಗ್, ಹಾಗೆ ಕೆಲವೊಂದು ಟಿಪ್ಸ್ಗಳ ಬಗ್ಗೆಯೂ ಕೂಡ ವಿಡಿಯೋನ ಮಾಡ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಅಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ, ಬೆರಕೆ ರೊಟ್ಟಿ ಮಾಡ್ತಿದ್ದಾರೆ. ಜೊತೆಗೆ ಟೊಮೆಟೊ ಚಟ್ನಿ ಸಖತ್ತಾಗಿರುತ್ತೆ ಕಾಂಬಿನೇಷನು. ಇದಕ್ಕೆ ಡಿಫ್ರೆಂಟಾಗಿ ಒಗ್ಗರಣೆ ಈ ಥರ ಕೊಡೋಕ್ಕೆ ಹೇಳಿದರು. ಇದು ಬಂದು ಕ್ಯಾರೆಟು ಮತ್ತು ಸೌತೆಕಾಯಿ ತುಂಬಾ ಟೇಸ್ಟಿಯಾಗಿತ್ತು. ಅಮ್ಮ ಹೇಳ್ತಿದ್ರು ಅದನ್ನು ಒಗ್ಗರಣೆ ಕೊಟ್ಟು ಆ ಚಟ್ನಿನಲ್ಲಿ ಹಾಕು, ಒಂಥರ ಬಾಯಿಗೆ ಕರುಮ್ ಅಂತ ಸಿಗುತ್ತೆ ಅಂತ. ಸೊ ಹಾಗೇ ಮಾಡಿದ್ದೆ. ನನಗಂತೂ ತುಂಬಾ ಹಿಡಿಸ್ತು. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ, ಅಥವಾ ಬೇಕು ಈ ರೆಸಿಪಿ ಹೇಗೆ ಮಾಡೋದನ್ನಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಮೆಂಟ್ ಹಾಕಿ, ನಾನು ಆ ರೆಸಿಪಿನ ತೋರಿಸ್ತೀನಿ. ಜೊತೆಗೆ ಸಜ್ಜದ ರೊಟ್ಟಿ ಕೂಡ ಮಾಡಿದರು. ಯಾಕೆಂದರೆ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಸೊ ಕಟ್ಟಕ್ಕೆ ಅಂತ ಅಮ್ಮ ರೆಡಿ ಮಾಡಿಟ್ಟಿದ್ರು. ನೋಡಿ, ಇದು ಬೆಳಿಗ್ಗೆ ನಾವು 10 ಗಂಟೆ ಆಗಿತ್ತು ಬಿಡೋಕ್ಕೆ. ಅರ್ಲಿ ಮಾರ್ನಿಂಗೇ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಊರಿಂದ ಬೆಂಗಳೂರಿಗೆ. ಸೊ ಮಗುನ ಇಟ್ಕೊಂಡು, ಅಂದರೆ ಅವಳನ್ನ ಕರ್ಕೊಂಡು ಟ್ರಾವೆಲ್ ಮಾಡ್ತಿದ್ವಿ. ಡೇ ಜರ್ನಿನೇ ಇರಲಿ, ನೈಟ್ ಬೇಡ ಅಂತ. ಸೊ ಡೇ ಜರ್ನಿ ಆಗಿದ್ದರೆ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾಡಿ ಹೋಗ್ಬೋದು, ಏನಾದರೂ ಹಠ ಮಾಡ್ತಿದ್ರೆ ಅಂತ. ಹಾಗಾಗಿ ಬೆಳಿಗ್ಗೆ 10 ಗಂಟೆ ಆಗ್ತಿತ್ತು. ಆಗ ನಾವು ಊರಿಂದ ಟ್ರಾವೆಲ್ ಮಾಡಿದ್ವಿ. ಸೊ ಜರ್ನಿ ಎಲ್ಲ ಆರಾಮಾಗಿ ಆಗುತ್ತೆ ಅಂತ. ಬಟ್ ಚಿಕ್ಕ ಮಗುನ ತಗೊಂಡು ಜರ್ನಿ ಮಾಡೋದು ಸ್ವಲ್ಪ ಕಷ್ಟ ಅಂದ್ರೇನು, ಅವ್ರಿಗೆ ಸಿಡಿಪಿಡಿ ಮಾಡ್ತಾ ಇರ್ತವೆ. ಹಾಗಾಗಿ ಅದು ಈ ಮಂತಲ್ಲಂತೂ ಕೂತ್ಕೊಳ್ಳೋಕ್ಕಾಗಲ್ಲ. ಮಕ್ಕಳಿಗೆ ಆರಾಮಾಗಿ ಫ್ರೀ ಆಗಿಬಿಡಬೇಕು, ಎಲ್ಲ ಕಡೆ ಹೊರಡಬೇಕು ಅನ್ನೋದು ಅವುಗಳಿಗೆ. ಹಾಗಾಗಿ ಡೇ ಜರ್ನಿನೇ ನಾವು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಜೊತೆಗೆ ಇಲ್ಲಿ ಕಾರಲ್ಲಿ ಅಂತಲೇ ಜೋಗಳನ್ನ ಆರ್ಡ್ರ್ ಮಾಡಿದ್ವಿ. ಅದರಲ್ಲಿ ಕೂಡ ಸ್ವಲ್ಪ ಹೊತ್ತು ಅಷ್ಟೇ ಮಲಗಿದ್ಲು, ಜಾಸ್ತಿ ಹೊತ್ತು ಮಲಗಲಿಲ್ಲ ಅವಳು. ಆ್ಯಂಡ್ ಅಲ್ಲಲ್ಲಿ ನಿಂತ್ಕೊಂಡಿರೋದ್ರಿಂದ ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಕಂಫರ್ಟೇಬಲಾಗಿ ಅವಳು ಇದ್ಲು, ನಾವು ಕೂಡ ಇದ್ವಿ. ಈಗ ಮುಂದೆ ಅವ್ರ ಮಾಮನ ಹತ್ರ ಕೂತ್ಕೊಂಡಿದ್ದಾಳೆ. ಸ್ವಲ್ಪ ಇಳಿದ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನು ತಿನ್ನೋಣ ಅಂತ. ಬಿಸಿಲಂತೂ ಹೆವಿ ಆಗಿದೆ, ಇನ್ನು ಸಮ್ಮರ್ ಸ್ಟಾರ್ಟೇ ಆಗಿಲ್ಲ, ಆದರೂ ಕೂಡ ಬೇಸಿಗೆ ಅನ್ನೋ ಥರ ಫೀಲ್ ಆಗ್ತಿದೆ. ಅದಕ್ಕೆ ತಂಪಾಗಿರಲಿ ಅಂತ ಕಲ್ಲಂಗಡಿ ಹಣ್ಣನ್ನು ತಿಂದ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಟೋಲ್ಗೇಟ್ ಹತ್ತಿರ ಒಂದು ಗಾರ್ಡನ್ ಇತ್ತು. ಸೊ ಊಟ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತ ಅಲ್ಲಿ ನಿಂತ್ಕೊಂಡಿದ್ವಿ. ಅಲ್ಲಿಂದ ಟೋಲ್ಗೇಟ್ ಹತ್ರ ಅವ್ರ ಹತ್ರ ಪರ್ಮಿಷನ್ ಕೇಳಿದ್ವಿ, ನಾವು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದಂತ. ಅವರು ಕೂಡ ಹ್ಞೂ ಅಂತ ಹೇಳಿದ್ರು. ಸೊ ತಂದಿರೋ ರೊಟ್ಟಿ ಬುತ್ತಿನ ತೊಗೊಂಡು ಬಂದು ನೋಡ್ಬೋದು ಕೂತ್ಕೊಂಡು ತಿಂತಾಯಿದ್ವಿ. ಗಟ್ಟಿಬೇಳೆ, ಸಜ್ಜದ ರೊಟ್ಟಿ ಮತ್ತು ಶೇಂಗದ ಹಿಂಡಿ, ಉದ್ರ ಪಿಟ್ಲ, ಹಾಗೆ ಚಪಾತಿ ಮತ್ತು ಲೆಮನ್ ರೈಸು ಇಷ್ಟೆಲ್ಲ ಇತ್ತು. ಒಂಥರ ಎಳ್ಳ ಮಾಸಿಗೆ ಹೊರಗೆ ಹೋಗಿ ಊಟ ಮಾಡೋ ಥರ ಫೀಲ್ ಆಯಿತು. ಅಷ್ಟು ವೆರೈಟಿ ಅಂತ ಇರಲಿಲ್ಲ, ಆದರೂ ಕೂಡ ನಮಗೆ ಆ ಥರ ಫೀಲ್ ಆಗ್ತಿತ್ತು. ತುಂಬಾ ಖುಷಿ ಆಯಿತು. ಎಳ್ಳ ಮಾಸಿಗೆ ಅಂತೂ ಊಟಕ್ಕೆ ಹೋಗಿರಲಿಲ್ಲ, ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಜೊತೆಗೆ ಈ ಪೋರ್ಟೇಬಲ್ ಸ್ಟವ್ ತೊಗೊಂಡೋಗಿದ್ದೆ. ಸೊ ತುಂಬಾ ಯೂಸ್ ಆಗುತ್ತೆ ಟ್ರಾವೆಲ್ ಮಾಡೋರಿಗೆ, ಜೊತೆಗೆ ಬೇಬಿ ಇರೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಮನೇಲಿ ಗ್ಯಾಸ್ ಖಾಲಿ ಆಗಿದೆ ಅಂತ ಅಂದಾಗಲೂ ಕೂಡ ಇದರಲ್ಲಿ ಆರಾಮಾಗಿ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಆ್ಯಂಡ್ ಅದಾದಮೇಲೆ ಊಟ ಆದಮೇಲೆ ಮತ್ತೆ ಹೊರಟಿದ್ವಿ. ಸಂಜೆ ಆಗ್ತಾ ಬಂತು, 4 ಗಂಟೆ ಆಗ್ತಿತ್ತು. ಸೊ ರೀಚ್ ಆಗೋದು ತೋರಿಸ್ತಾಯಿತ್ತು 11:38 ತೋರಿಸ್ತಾಯಿತ್ತು. ಆಲ್ಮೋಸ್ಟ್ ಮಿಡ್ನೈಟೇ ಆಗುತ್ತೆ ಅಂದ್ಕೊಂಡಿದ್ವಿ, ಯಾಕಂದರೆ ಅಲ್ಲಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ ಬೇರೆ. ಸೊ ಚೆನ್ನಾಗಿತ್ತು. ಒಂಥರ ತುಂಬಾ ವರ್ಷಗಳ ನಂತರ ಬ್ಯಾಂಗ್ಳೂರಿಗೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಈ ಆಟೋಗಳಲ್ಲಿ ತುಂಬಿ ಜನ ಕರ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಹಿಂದೆಗಡೆ 4 ಜನ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಗಂಡು ಮಕ್ಕಳು ಅದೇ ಥರ, ಹೆಣ್ಮಕ್ಳು ಅದೇ ಥರ. ಒಂಥರ ಚೆನ್ನಾಗಿತ್ತು ನೋಡ್ಕೊಂಡು ಹೋಗೋಕ್ಕೇ. ಆ್ಯಂಡ್ ಅದೆಲ್ಲ ಆದಮೇಲೆ ಒಂದು ಟೀ ಬ್ರೇಕಿಗಂತ ಒಂದು ಪ್ಲೇಸ್ ನೋಡ್ತಾ ಇದ್ವಿ. ಸೊ ಟೀ ಬ್ರೇಕು ಕೂಡ ನಾವು ಹಿಡ್ಕೊಂಡ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಟೀ ಕುಡಿಯೋರು ಟೀ ಕುಡಿದ್ರು, ಆ್ಯಂಡ್ ನಾನು ಸ್ನ್ಯಾಕ್ಸ್ ತಿಂದೆ. ಜೊತೆಗೆ ನನ್ನ ಮಗಳು ಕೂಡ ಅದನ್ನು, ಅಂದರೆ ಮಕ್ಕಳಿಗೆ ಈಗ ಏನೇನು ತೊಗೊಳ್ಳಿ, ಕೈಗೆ ಸಿಕ್ಕಿದ್ದೆಲ್ಲ ತೊಗೊಳ್ಳೋ ಥರ ಅವಳಂತೂ ಈ ಕಾಫಿನ ನೋಡಿಬಿಟ್ಟು ಹಿಡಿಯೋಕ್ಕೆ ಬರ್ತಾಯಿದ್ಲು.
ಆ್ಯಂಡ್ ನನ್ನ ಮಗಳ ಜೊತೆ ಟ್ರಾವೆಲ್ ಮಾಡಿದಂತೂ ಇನ್ನೂ ಖುಷಿಯಾಗಿತ್ತು ನನಗಂತೂ. ಸೊ ಇವತ್ತಿನ ಟ್ರಾವೆಲ್ ವ್ಲಾಗ್ ಈ ರೀತಿಯಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೊಂದು ನ್ಯೂ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.